ಏನಾದ್ರೂ ಡಾಲರ್ಸ್ ಅಲ್ಲಿ ಅರ್ನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅದರಿಂದ ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಇದೇ ನಿಮ್ಮ ಲಾಸ್ಟ್ ಚಾನ್ಸ್. ಯೂಟ್ಯೂಬ್ ಥ್ರೆಶೋಲ್ಡ್ ಇನ್ಕ್ರೀಸ್ ಆಗ್ತಾ ಇದೆ. ಇದರಲ್ಲೂ ಕೂಡ 3 kinds ಆಫ್ ಅರ್ನಿಂಗ್ಸ್ ಇದೆ. ಹಲೋ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮೋನಿಶಾ, ಕಾಂಟೆಂಟ್ ಕ್ರಿಯೇಟರ್ ಅಂಡ್ ಇನ್ಫ್ಲುಯೆನ್ಸರ್. ನನ್ನ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಮನೇಲೆ ಕುತ್ಕೊಂಡು ಅರ್ನ್ ಮಾಡೋ ಹಂಡ್ರೆಡ್ಸ್ ಆಫ್ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತಾನೆ ಇರ್ತೇನೆ. ಸೊ ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ನಿಮಗೆ ಹುಕ್ಕಲ್ಲೇ ಗೊತ್ತಾಗಿರುತ್ತೆ. ಇಟ್ಸ್ ಯೂಟ್ಯೂಬ್. ಈ ವಿಡಿಯೋ ಒಂಥರ ಎಮರ್ಜೆನ್ಸಿ ವಿಡಿಯೋ. ಯಾಕೆ ಅಂದ್ರೆ ತುಂಬಾನೇ ಟೈಮ್ ಕಮ್ಮಿ ಇದೆ. ಯಾರಾದ್ರೂ ಯೂಟ್ಯೂಬ್ ನ ಕ್ರಿಯೇಟ್ ಮಾಡ್ಬೇಕು ಇನ್ ಫ್ಯೂಚರ್ ಅಥವಾ ಇವತ್ತು ನಾಳೆ ಅಂದ್ಕೊಳ್ಳೋರು ಇವತ್ತೇ ಸ್ಟಾರ್ಟ್ ಮಾಡಿ. ಯಾಕೆಂದ್ರೆ ಇದು ನಿಮ್ಮ ಲಾಸ್ಟ್ ಚಾನ್ಸ್ ಆಗಿರುತ್ತೆ ಯೂಟ್ಯೂಬ್ ಇಂದಾನು ಅರ್ನಿಂಗ್ ಸ್ಟಾರ್ಟ್ ಮಾಡೋಕೆ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಕ್ಕೆ ಒಂದು ಗೂಗಲ್ ಅಕೌಂಟ್ ಅಂದ್ರೆ ಇಮೇಲ್ ಐಡಿ ಇದ್ರೆ ಸಾಕು. ಯೂಟ್ಯೂಬ್ ಅಂದ್ರೆ ಇಷ್ಟೊಂದು ಈಸಿನಾ, ಇಷ್ಟೊಂದು ಸಿಂಪಲ್ ಅಂತ ಅನ್ಕೋಬೇಡಿ. ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಕ್ಕೆ 2 minutes ಬೇಕು. ಯೂಟ್ಯೂಬ್ ಚಾನಲ್ ನ ಸೆಟಪ್ ಮಾಡಕ್ಕೆ 10 minutes ಬೇಕು. ಕಂಪ್ಲೀಟ್ ಇನ್ಫಾರ್ಮೇಶನ್, ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್, ಬಿಗಿನಿಂಗ್ ಟು ಅಡ್ವಾನ್ಸ್ ಇದೇ ವಿಡಿಯೋದಲ್ಲಿ ಸಿಗುತ್ತೆ. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪಾರ್ಟ್ 2 ವಿಡಿಯೋದಲ್ಲಿ ಮಾನಿಟೈಸೇಷನ್ ಹೇಗ್ ಮಾಡ್ಕೊಳ್ಳೋದು, ವಿಡಿಯೋನ ಯಾವ ತರ ಅಪ್ಲೋಡ್ ಮಾಡ್ಬೇಕು, ಮತ್ತೆ ಥ್ರೆಶೋಲ್ಡ್ ವ್ಯಾಲ್ಯೂ ಏನಿದೆ ಅಂತ ತಿಳ್ಕೊಬಹುದು. ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡೋಕೆ ನಿಮ್ಗೆ 2 ಅಪ್ಲಿಕೇಶನ್ಸ್ ಬೇಕಾಗುತ್ತೆ. ಒಂದು ಯೂಟ್ಯೂಬ್, ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರುವಂತ ಯೂಟ್ಯೂಬ್, ಮತ್ತೆ ನಿಮ್ ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ಅಲ್ಲಿ ಯೂಟ್ಯೂಬ್ ಸ್ಟುಡಿಯೋ, YT ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಪಾರ್ಟ್ 1 ವಿಡಿಯೋನ ಬೇಗ ಸ್ಟಾರ್ಟ್ ಮಾಡಿ. ನಿಮ್ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿ. ಬಾಟಮ್ ಅಲ್ಲಿರೋ ನಿಮ್ಮ ಪ್ರೊಫೈಲ್ ಐಕಾನ್ ಕ್ಲಿಕ್ ಮಾಡಿದ್ಮೇಲೆ ಸ್ವಿಚ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಆಡ್ ಅಕೌಂಟ್, ಅಲ್ಲಿ ನೀವು ನಿಮ್ಮ ಹತ್ರ ಇರೋ ಇಮೇಲ್ ಐಡಿ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ನೀವು ಇಮೇಲ್ ಐಡಿ ಕೂಡ ಕ್ರಿಯೇಟ್ ಮಾಡಿ ಯೂಸ್ ಮಾಡ್ಬೋದು. ನಾನೀಗ ಆಲ್ರೆಡಿ ನನ್ನ ಹತ್ರ ಇರೋ ಅಂತ ಇಮೇಲ್ ಐಡಿನೇ ಯೂಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇಮೇಲ್ ಐಡಿ ಇದ್ರೆ ಆ ಇಮೇಲ್ ಐಡಿ ಟೈಪ್ ಮಾಡಿ ಅದ್ರ ಪಾಸ್ವರ್ಡ್ ಎಲ್ಲ ಕೊಟ್ಟು ಸೈನ್ ಇನ್ ಆಗ್ಬೇಕಾಗುತ್ತೆ. ಈಗ ಮತ್ತೆ ಬಾಟಮ್ ಅಲ್ಲಿರೋ ಪ್ರೊಫೈಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಸ್ವಿಚ್ ಅಕೌಂಟ್ ಅಂತ ಬರ್ತಾ ಇರುತ್ತೆ. ಇಲ್ಲಾಂದ್ರೆ ಅಕೌಂಟ್ ಓಪನ್ ಆಗಿರುತ್ತೆ, ಅಲ್ಲಿ ನೋ ಚಾನಲ್ ಅಂತ ಬರ್ತಾ ಇದೆ. ಈ ಇಮೇಲ್ ಐಡಿಯಿಂದ ಯಾವುದೇ ಚಾನಲ್ ಓಪನ್ ಆಗಿಲ್ಲ ಅಂತ ಅರ್ಥ. ಪ್ರೊಫೈಲ್ ಫೋಟೋ, ನೇಮ್, ಯೂಟ್ಯೂಬ್ ಹ್ಯಾಂಡಲ್ ನ ಟೈಪ್ ಮಾಡಿ ಕ್ರಿಯೇಟ್ ಚಾನಲ್ ಅಂತ ಕೊಟ್ರೆ ನಿಮ್ ಚಾನಲ್ ಕ್ರಿಯೇಟ್ ಆಗಿರುತ್ತೆ. ಮತ್ತೆ ಕ್ರಿಯೇಟ್ ಚಾನಲ್, ಎಡಿಟ್ ಚಾನಲ್ ನ ಕ್ಲಿಕ್ ಮಾಡಿ ಚಾನಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ಒಂದು ಡಿಸ್ಕ್ರಿಪ್ಷನ್ ನ ChatGPT ಇಂದ ನೀವು ಜನರೇಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಬಹುದು. ಪ್ರಾಪರ್ ಡಿಸ್ಕ್ರಿಪ್ಷನ್ ಹಾಕೋದ್ರಿಂದ ನಿಮ್ ಯೂಟ್ಯೂಬ್ ಚಾನಲ್ ಗೆ ತುಂಬಾನೇ ಬೆನಿಫಿಟ್ ಆಗುತ್ತೆ. ಯಾರೇ ನಿಮ್ ಪೇಜ್ ನ ವಿಸಿಟ್ ಮಾಡಿದ್ರು ಅವರಿಗೆ ನಿಮ್ ಚಾನಲ್ ಬಗ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬಾಟಮ್ ಅಲ್ಲಿರೋ ಪ್ರೈವಸಿ ಅನ್ನೋ ಆಪ್ಷನ್ ನ ಆನ್ ಮಾಡೋದ್ರಿಂದ ನಿಮ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿದ್ರು ಅದನ್ನ ನಿಮ್ಮನ್ ಬಿಟ್ರೆ ಬೇರೆ ಯಾರು ನೋಡಕ್ ಆಗೋದಿಲ್ಲ. ಗೂಗಲ್ ಅಥವಾ ಕ್ರೋಮ್ ಓಪನ್ ಮಾಡ್ಕೊಂಡು studio.youtube.com ಇದನ್ನೇ ಟೈಪ್ ಮಾಡ್ಬೇಕಾಗುತ್ತೆ. ಬೇರೆ ಏನು ಟೈಪ್ ಮಾಡ್ಬೇಡಿ, ಮಿಸ್ಟೇಕ್ ಮಾಡ್ಬೇಡಿ. ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಕಂಟಿನ್ಯೂಸ್ ಸ್ಟುಡಿಯೋ ಕೊಟ್ಮೇಲೆ ಮೇಲ್ಗಡೆ ಪ್ರೊಫೈಲ್ ಐಕಾನ್ ಅಲ್ಲಿ ನೀವು ಅಕೌಂಟ್ ನ ಸ್ವಿಚ್ ಮಾಡ್ಕೋಬಹುದು. ನೀವು ಮಲ್ಟಿಪಲ್ ಅಕೌಂಟ್ಸ್ ಇತ್ತು ಅಂದ್ರೆ ನಿಮ್ಗೆ ಯಾವ ಅಕೌಂಟ್ ಬೇಕು ಅದನ್ನ ಸ್ವಿಚ್ ಮಾಡ್ಕೋಬಹುದು. ಹೋಮ್ ಪೇಜ್ ಅಲ್ಲಿ ಲೆಫ್ಟ್ ಕಾರ್ನರ್ ಅಲ್ಲಿ ಕಸ್ಟಮೈಸೇಷನ್ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲೂ ಕೂಡ ನಿಮ್ ಪ್ರೊಫೈಲ್ ಐಕಾನ್, ಬ್ಯಾಕ್ ಗ್ರೌಂಡ್ ಇಮೇಜ್, ಪ್ರೊಫೈಲ್ ನೇಮ್, ಯೂಟ್ಯೂಬ್ ಹ್ಯಾಂಡಲ್, ಡಿಸ್ಕ್ರಿಪ್ಷನ್ ಎಲ್ಲಾನು ಕೂಡ ಆಡ್ ಮಾಡಬಹುದು. ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನ ಕೂಡ ಲಿಂಕ್ ಮಾಡಬಹುದು. ಅದ್ರ ಪ್ರೊಫೈಲ್ ಲಿಂಕ್ ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ರೆ ನಿಮ್ ಯೂಟ್ಯೂಬ್ ಪ್ರೊಫೈಲ್ ನ ಯಾರೇ ವಿಸಿಟ್ ಮಾಡಿದ್ರು ಅವ್ರಿಗೆ ಇನ್ಸ್ಟಾಗ್ರಾಮ್ ಮತ್ತೆ ನಿಮ್ ಫೇಸ್ಬುಕ್ ಕೂಡ ಸಿಗುತ್ತೆ. ಕಾಂಟ್ಯಾಕ್ಟ್ ಇನ್ಫೋದಲ್ಲಿ ನಿಮ್ ಇಮೇಲ್ ಐಡಿ ಕೊಡೋದ್ರಿಂದ ನಿಮ್ನ ಯಾರಾದ್ರೂ ಡೈರೆಕ್ಟ್ ಆಗಿ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಫುಲ್ ಬಾಟಮ್ ಅಲ್ಲಿ ವಾಟರ್ ಮಾರ್ಕ್ ಆಪ್ಷನ್ ಇದೆಯಲ್ಲ, ಅಲ್ಲಿ ನಿಮ್ ಲೋಗೋ ಕೂಡ ನೀವು ಸೆಟ್ ಮಾಡಬಹುದು. ನಿಮ್ಮ ಎವ್ರಿ ವಿಡಿಯೋದಲ್ಲೂ ಇದು ಆಟೋಮೆಟಿಕ್ ಆಗಿ ಲೋಗೋ ಜನರೇಟ್ ಆಗುತ್ತೆ. ಲೆಫ್ಟ್ ಬಾಟಮ್ ಕಾರ್ನರ್ ಅಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಇಂಪಾರ್ಟೆಂಟ್ ಆಗಿ ಮಾಡ್ಬೇಕಾಗಿರೋ ಎಲ್ಲಾ ಸ್ಟೆಪ್ಸ್ ಇದ್ರಲ್ಲೇ ಇರುತ್ತೆ. ಜನರಲ್ ಅಲ್ಲಿ ಡಿಫಾಲ್ಟ್ ಕರೆನ್ಸಿ ಇದೆಯಲ್ಲ ಅದನ್ನ US ಡಾಲರ್ ಮಾಡ್ಕೊಡಿ. ಯೂಟ್ಯೂಬ್ ಇಂದ ಬರೋ ಎಲ್ಲ ಅಮೌಂಟ್ ಕೂಡ US ಡಾಲರ್ಸ್ ಅಲ್ಲೇ ಬರುತ್ತೆ. ನೆಕ್ಸ್ಟ್ ಚಾನಲ್ ಅಲ್ಲಿ ಬೇಸಿಕ್ ಇನ್ಫೋದಲ್ಲಿ ನಿಮ್ಮ ಕಂಟ್ರಿ ಇಂಡಿಯಾ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನೀವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋಂತ ವಿಡಿಯೋ ಕೀವರ್ಡ್ಸ್ ನ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಯಾರಾದ್ರೂ ಸರ್ಚ್ ಮಾಡಿದಾಗ ನಿಮ್ ವಿಡಿಯೋ ಸಿಗ್ಬೇಕು ಅಂದ್ರೆ ಇಂಪಾರ್ಟೆಂಟ್ ಕೀವರ್ಡ್ಸ್ ನಿಮ್ ವಿಡಿಯೋಗೆ ರಿಲೇಟೆಡ್ ಆಗಿರೋದನ್ನ ChatGPT ಗೆ ಹೇಳಿ 500 ಲೆಟರ್ಸ್ ಒಳಗಡೆ ಜನರೇಟ್ ಮಾಡಿ ಅದನ್ನ ಇಲ್ಲಿ ಪೇಸ್ಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಲ್ಲಿ ಚಾನಲ್ ಮೇಡ್ ಫಾರ್ ಕಿಡ್ಸ್ ನ ಎಸ್ ಕೊಟ್ರೆ ಕಿಡ್ಸ್ ಗೆ ಮಾತ್ರ ಹೋಗುತ್ತೆ, ಸೊ ನೋ ಕೊಡಿ. ಆಡ್ಸೆನ್ಸ್ ಇರುವಂತ ಅಕೌಂಟ್ ಲಿಂಕ್ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರ ಇದ್ರೆ ಲಿಂಕ್ ಮಾಡಿ. ಇವಾಗ ಸ್ಕಿಪ್ ಮಾಡೋಣ. ಆಟೋಮೆಟಿಕ್ ಕ್ಯಾಪ್ಷನ್ ನ ಅಲೋ ಕೊಡಿ. ಆಟೋಮೆಟಿಕ್ ಡಬ್ಬಿಂಗ್ ನ ಅಲೋ ಮಾಡೋದ್ರಿಂದ ನೀವು ಯಾವ್ದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರು ವ್ಯೂವರ್ಸ್ ನ ಪ್ರಿಫರ್ಡ್ ಲ್ಯಾಂಗ್ವೇಜ್ ಗೆ ಆಟೋಮೆಟಿಕ್ ಆಗಿ AI ಕಡೆಯಿಂದ ಕನ್ವರ್ಟ್ ಆಗುತ್ತೆ. ಅಡ್ವರ್ಟೈಸ್ಮೆಂಟ್ ನ ಆನ್ ಮಾಡ್ಕೋಬೇಡಿ. ಕ್ಲಿಪ್ಸ್ ಮತ್ತೆ ವಿಡಿಯೋ ಕ್ವಾಲಿಟಿ ಎನ್ಹಾನ್ಸ್ಮೆಂಟ್ ನ ಆನ್ ಮಾಡ್ಕೊಂಡು ಸೇವ್ ಕೊಡಿ.
ಫೀಚರ್ ಎಲಿಜಿಬಿಲಿಟಿ ಆಪ್ಷನ್ಗೆ ಬಂದ್ರೆ ಸ್ಟ್ಯಾಂಡರ್ಡ್ ಆಲ್ರೆಡಿ ಎನೇಬಲ್ ಇರುತ್ತೆ. ಸೆಕೆಂಡ್ ಥರ್ಡ್ ಆಪ್ಷನ್ ನ ಎನೇಬಲ್ ಮಾಡ್ಕೋಬೇಕು. ಇದರಿಂದ ಕಸ್ಟಮ್ ಥಂಬ್ನೈಲ್ಸ್ ಹಾಕ್ಬೋದು, ಲೈವ್ ಸ್ಟ್ರೀಮಿಂಗ್ ಮಾಡ್ಬೋದು, ವಿಡಿಯೋ ಲಾಂಗರ್ ದನ್ 15 ಮಿನಿಟ್ಸ್ ಮಾಡ್ಬೋದು. ಈಗ ವೆರಿಫೈ ಫೋನ್ ನಂಬರ್ ನ ಕ್ಲಿಕ್ ಮಾಡಿ ಫೋನ್ ನಂಬರ್ OTP ನ ಎಂಟ್ರಿ ಮಾಡ್ಬೇಕಾಗುತ್ತೆ. ಈಗ ಥರ್ಡ್ ಆಪ್ಷನ್ ಅಡ್ವಾನ್ಸ್ ಫೀಚರ್ ನ ಎನೇಬಲ್ ಮಾಡೋದ್ರಿಂದ ಏನೇನ್ ಬೆನಿಫಿಟ್ಸ್ ಅಂತ ನೀವು ನೋಡ್ಬೋದು. ಇದು ಎನೇಬಲ್ ಆಗಕ್ಕೆ 1 ಡೇ ಬೇಕಾಗುತ್ತೆ. ಇಲ್ಲಿ 3 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಸೆಕೆಂಡ್ ಆಪ್ಷನ್ ಫೋಟೋ ಆಫ್ ಯೋರ್ ID ಚೂಸ್ ಮಾಡ್ತಾ ಇದ್ದೇನೆ. ಈ QR ಕೋಡ್ ನ ಸ್ಕ್ಯಾನ್ ಮಾಡ್ಬೇಕು ನಿಮ್ ಫೋನ್ ಅಲ್ಲಿ, ಇಲ್ಲಾಂದ್ರೆ ಇನ್ಸ್ಟೆಂಟ್ ಇಮೇಲ್ ID ಸೆಂಡ್ ಮಾಡಿಸ್ಕೋಬಹುದು. ಇದರಿಂದ ನೀವು ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಈ ಮೇಲ್ ಓಪನ್ ಮಾಡಿದ್ರೆ ಸ್ಟಾರ್ಟ್ ವೆರಿಫಿಕೇಶನ್ ನಲ್ಲಿ ನಿಮ್ಗೆ ಯಾವ್ದಾದ್ರು ಫೋಟೋ ID ಲೈಕ್ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ನ ನೀವು ಫೋಟೋನ ಡೈರೆಕ್ಟ್ ಕ್ಯಾಮ್ರಾದಲ್ಲಿ ಶೋ ಮಾಡಿ ತೋರಿಸ್ಬೇಕಾಗುತ್ತೆ. ವಿತಿನ್ 1 ಡೇ ಈ ಫೀಚರ್ ಕೂಡ ಎನೇಬಲ್ ಆಗಿರುತ್ತೆ. ಬ್ಯಾಕ್ ಬಂದು ಅಪ್ಲೋಡ್ ಡಿಫಾಲ್ಟ್ಸ್ ಅಲ್ಲಿ ಇನ್ನಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಫಿಲ್ ಮಾಡ್ಬೇಕಾಗುತ್ತೆ. ಲೈಕ್ ನಿಮ್ಮ ವಿಡಿಯೋ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತೆ ಅದ್ರ ಡಿಸ್ಕ್ರಿಪ್ಷನ್. ನೆಕ್ಸ್ಟ್ ಇದನ್ನ ಪಬ್ಲಿಕ್ ಅಂತ ಕೊಡ್ಬೇಡಿ, ಅನ್ಲಿಸ್ಟೆಡ್ ಅಂತ ಕೊಡಿ. ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಲ್ಲಿ ನಿಮ್ಮ ಕ್ಯಾಟಗರಿ ಯಾವ್ದು ಬೇಸಿಸ್ ಆಗಿದೆ, ನಾನು ಎಜುಕೇಶನ್ ವಿಡಿಯೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ ವಿಡಿಯೋನ ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತೀರಾ ಅಂತ 2 ಲ್ಯಾಂಗ್ವೇಜಸ್ ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇದರಿಂದ ಪರ್ಟಿಕ್ಯುಲರ್ ಆಗಿ ಯಾರಿಗೆ ರೀಚ್ ಆಗ್ಬೇಕೋ ಅವರಿಗೆ ಎಕ್ಸಾಕ್ಟ್ ಆಗಿ ಯೂಟ್ಯೂಬ್ ರೀಚ್ ಮಾಡ್ಸುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗೆ ರೀಲ್ಸ್, ಪೋಸ್ಟ್, ಸ್ಟೋರಿ ಇರುತ್ತೋ ಹಾಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋ, ಶಾರ್ಟ್ಸ್ ಮತ್ತೆ ಲೈವ್ ಕೂಡ ಇರುತ್ತೆ. ಶಾರ್ಟ್ಸ್ ನ ಕ್ರಿಯೇಟ್ ಮಾಡೋದ್ರಿಂದ ನಿಮಗೆ ವ್ಯೂಸ್, ರೀಚ್ ಸಿಗುತ್ತೆ. ಆದ್ರೆ ವಿಡಿಯೋಸ್ ನ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ನ ಕ್ರಿಯೇಟ್ ಮಾಡೋದ್ರಿಂದ ನಿಮಗೆ ಸಬ್ಸ್ಕ್ರೈಬರ್ ಸಿಗ್ತಾರೆ, ಆಡಿಯನ್ಸ್ ಸಿಗ್ತಾರೆ. ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ನಿಮ್ ಗಮನದಲ್ಲಿ ಇರ್ಬೇಕಾಗಿರೋದು ನಿಮ್ಮ ಹತ್ರ ಒಂದು ಇಮೇಲ್ ID ಇರಬೇಕು, ಒಂದು ಫೋನ್ ಇರಬೇಕು, ಮತ್ತೆ ನಿಮ್ಮ ನೀಚ್ ನ ನೀವು ಚೂಸ್ ಮಾಡಿರ್ಬೇಕು. ಇನ್ಸ್ಟಾಗ್ರಾಮ್ ಅಲ್ಲಿ ರ್ಯಾಂಡಮ್ ಆಗಿ ಏನೇನೋ ವಿಡಿಯೋಸ್ ಹಾಕ್ತಿರಲ್ಲ, ಯೂಟ್ಯೂಬ್ ಅಲ್ಲಿ ಆ ತರ ವರ್ಕ್ ಆಗಲ್ಲ. ಇಟ್ ವರ್ಕ್ಸ್ ಲೈಕ್ ನೀವು ಪರ್ಟಿಕ್ಯುಲರ್ ನೀಚ್ ನ ಚೂಸ್ ಮಾಡಬೇಕು. ಲೈಕ್ ಎಜುಕೇಶನಲ್ ವಿಡಿಯೋ, ಎಂಟರ್ಟೈನ್ಮೆಂಟ್ ವಿಡಿಯೋ, ಫ್ಯಾಷನ್ ವಿಡಿಯೋ. ಇದರಿಂದನೂ ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೂಡ ಮಾಡ್ಬೋದು. ಇವತ್ತು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿದ್ದಾಯ್ತು, ಯೂಟ್ಯೂಬ್ ಚಾನಲ್ ನ ಸೆಟಪ್ ಕೂಡ ಮಾಡಿದ್ದಾಯ್ತು. ಈಗ ನೀವು ವಿಡಿಯೋಸ್ ನ ಪೋಸ್ಟ್ ಮಾಡ್ಬೋದು. ವಿಡಿಯೋಸ್ ನ ಡೈರೆಕ್ಟ್ ಯೂಟ್ಯೂಬ್ ಇಂದ ಪೋಸ್ಟ್ ಮಾಡ್ಬೋದು, ಬಟ್ ಯೂಟ್ಯೂಬ್ ಸ್ಟುಡಿಯೋದಿಂದ ಪೋಸ್ಟ್ ಮಾಡೋದು ತುಂಬಾ ಉತ್ತಮ. ಆದಷ್ಟು ಬೇಗ ಪಾರ್ಟ್ 2 ವಿಡಿಯೋ ಬರುತ್ತೆ. ಅದರಲ್ಲಿ ಅರ್ನಿಂಗ್ಸ್, ಮಾನಿಟೈಸೇಷನ್, ಅನಾಲಿಟಿಕ್ಸ್, ವಿಡಿಯೋ ಅಪ್ಲೋಡ್ ಮಾಡೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಪಾರ್ಟ್ 2 ಅಲ್ಲೇ ಸಿಗುತ್ತೆ. ಅದೇನೇ ಆಗ್ಲಿ ಯೂಟ್ಯೂಬ್ ನ ಇವತ್ತೇ ಸ್ಟಾರ್ಟ್ ಮಾಡಿ. ಯಾಕೆ ಅಂದ್ರೆ ನಿಮ್ಗೆ ಇನ್ನು 5 ಮಂತ್ಸ್, ಎಕ್ಸಾಕ್ಟ್ಲಿ 5 ಮಂತ್ಸ್ ಅಷ್ಟೇ ಇರೋದು ಯೂಟ್ಯೂಬ್ ನ ಮಾನಿಟೈಸ್ ಮಾಡ್ಕೊಂಡು ಅರ್ನಿಂಗ್ ಸ್ಟಾರ್ಟ್ ಮಾಡೋಕೆ. ನೀವೇನ್ ಮಾಡ್ಬೇಕು ಅಂದ್ರೆ ಯು ಜಸ್ಟ್ ನೀಡ್ ಟು ಸ್ಟಾರ್ಟ್ ಅಷ್ಟೇ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಕಮೆಂಟ್ ಅಲ್ಲಿ ಐ ವಿಲ್ ಸ್ಟಾರ್ಟ್ ಅಂತ ಕಮೆಂಟ್ ಮಾಡಿ. ಇದರಿಂದ ನನಗೆ ಪ್ರೋತ್ಸಾಹ ಸಿಗುತ್ತೆ, ಎನ್ಕರೇಜ್ಮೆಂಟ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಒಂದು ರೀಸನ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.